ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ. ಇಂದಿನ ವಿಡಿಯೋದಲ್ಲಿ ನಾವು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಥವಾ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಲುವಾಗಿ ನಡೆಯುವಂಥ ಪರೀಕ್ಷೆ 2013ರಲ್ಲಿ ನಡೆದಂತಹ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಪೇಪರ್ 2 ಹಾಗೂ ಪೇಪರ್ 3 ವಿಷಯಕ್ಕೆ ಸಂಬಂಧಪಟ್ಟಿರುವ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಸಾಲಿಡ್ ಕ್ವಶನ್ ಪೇಪರ್ ಇಂದಿನ ತರಗತಿಯಲ್ಲಿ ನಾವು ನೋಡ್ಕೊಳ್ಳೋಣ ಫ್ರೆಂಡ್ಸ್. ಟೋಟಲಿ ಪೇಪರ್ 2 ಅಲ್ಲಿ 50 ಕ್ವಶನ್ಸ್ ಇರ್ತವೆ. ಆ ನಂತರದಲ್ಲಿ ಪೇಪರ್ 3 ಅಲ್ಲಿ 75 ಕ್ವಶನ್ಸ್ಗಳನ್ನು ನಾವು ನೋಡ್ಕೊಳ್ಬಹುದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಪೇಪರ್ 2 ಹಿಸ್ಟ್ರಿ 2013ರ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಬಹುದು. ಟೋಟಲಿ 50 ಪ್ರಶ್ನೆಗಳು, 100 ಅಂಕಗಳಿಗೆ ಈ ಕ್ವಶನ್ ಪೇಪರ್ ಇರುತ್ತದೆ ಫ್ರೆಂಡ್ಸ್. ನೋಡ್ಕೊಳ್ಳೋಣ. ಇನ್ಸ್ಟ್ರಕ್ಷನ್ ಫಾರ್ ದಿ ಕ್ಯಾಂಡಿಡೇಟ್ಸ್. ಈ ಎಲ್ಲ ಸೂಚನೆಗಳು ಅಭ್ಯರ್ಥಿಗಳು ಓದಲೇಬೇಕಾಗಿರುವಂಥದ್ದು, ಒನ್ ಟೈಮ್ ಓದ್ಕೊಳ್ಳೇಬೇಕು. ನೋಡ್ಕೊಳ್ಳಿ ಎಕ್ಸಾಮ್ ಬರೆಯುವ ಮುಂಚೆ. ಇತಿಹಾಸ ಪೇಪರ್ 2 2013ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ. ಟೋಟಲಿ 50 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕಗಳು. ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿ ಉತ್ತರಿಸಲೇಬೇಕಾಗಿರುವಂಥದ್ದು. ಈ ವಿಡಿಯೋ 2013ರಲ್ಲಿ ನಡೆದಂಥ ಇತಿಹಾಸ ಪ್ರಶ್ನೆ ಪತ್ರಿಕೆಯಲ್ಲಿರುವ ಕನ್ನಡ ಮೀಡಿಯಂ ಹಾಗೂ ಇಂಗ್ಲೀಷ್ ಮೀಡಿಯಂನಲ್ಲಿಯೂ ಕೂಡ ಈ ತರಗತಿಯಲ್ಲಿ ನೀವು ನೋಡ್ಕೊಳ್ಬಹುದು. ಇಂಗ್ಲೀಷ್ನಲ್ಲಿಯೂ ಕೂಡ ಕೀ ಆನ್ಸರ್ಸ್ಗಳನ್ನು ನೋಡ್ಕೊಳ್ಬಹುದಾಗಿದೆ. ಕನ್ನಡ ವಿತ್ ಇಂಗ್ಲೀಷ್ನಲ್ಲಿಯೂ ಕೂಡ ನೋಡ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಕಂಪಲ್ಸರಿಯಾಗಿ ಫೈನಲ್ ಆಗಿರ್ತವೆ ಫ್ರೆಂಡ್ಸ್. ಸೊ ಹಾಗಾಗಿ ಕನ್ನಡದಲ್ಲಿ ಯಾವುದೇ ನಮಗೆ ಶಬ್ದಗಳು ಅಥವಾ ವರ್ಡ್ಸ್ ತಿಳಿದೇ ಇದ್ದಾಗ ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳೋದು ಬಹಳ ಉತ್ತಮವಾಗಿರುವಂಥದ್ದು. ಸೊ ಈ ತರಗತಿ ನಿಮಗೆ ಎಕ್ಸಾಮ್ ಹೋಗುವ ಮುಂಚೆ ಒಂದು ಕ್ವಿಕ್ ರಿವಿಷನ್ ಸಲುವಾಗಿ ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು. ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ 2020ರಿಂದ ಹಿಡಿದು 2013ರವರೆಗೆ ನಡೆದಂತಹ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿರೀಸ್ ನಡೀತಾ ಇದ್ದಾವೆ. ಎಲ್ಲ ತರಗತಿಗಳು ಕೂಡ ಈಗಾಗಲೇ ಮಾಡಿದ್ದೀವಿ ಫ್ರೆಂಡ್ಸ್. ಆ ಎಲ್ಲ ತರಗತಿಗಳು ಕೂಡ ನೀವು ನೋಡ್ಕೊಳ್ಬಹುದು. ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಪ್ಪದೇ ಶೇರ್ ಮಾಡಿ. ಈ ನಮ್ಮ ಚಾನಲಿಂದ ನಿಮಗೆ ಉಪಯೋಗವಾಗ್ತಾ ಇದೆ ಅಂತ ನೀವು ತಿಳ್ಕೊಂಡಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮುಖಾಂತರ ನಾವು ಮಾಡುವಂಥ ಪ್ರತಿಯೊಂದು ತರಗತಿಗಳ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತದೆ ಫ್ರೆಂಡ್ಸ್. ಹಾಗೂ ನಿಮ್ಮ ಯಾವುದೇ ಫ್ರೆಂಡ್ಸ್ಗಳಿಗೂ ಕೂಡ ಈ ತರಗತಿಯಿಂದ ಉಪಯೋಗವಾಗುವಂತೆ ಇದ್ದಿದ್ರೆ ಫ್ರೆಂಡ್ಸ್, ಅವರನ್ನು ಶೇರ್ ಮಾಡಲು ಮರಿಬೇಡಿ ಫ್ರೆಂಡ್ಸ್. ಅವರಿಗೂ ಕೂಡ ಹೆಲ್ಪ್ ಆಗುವಂಥದ್ದು. ಫಸ್ಟ್ ಅಟೆಂಪ್ಟಲ್ಲಿಯೇ ನಾವು ಕೆಸೆಟ್ ಪರೀಕ್ಷೆ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ನೀವು ತಿಳ್ಕೊಂಡಿದ್ರೆ ಕಂಪಲ್ಸರಿಯಾಗಿ ನಮಗೆ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳ ಒಂದು ಸೆಟ್, ಒಂದು PDF ನಮ್ಮ ಹತ್ರ ಇರಲೇಬೇಕಾಗಿರುವಂಥದ್ದು. ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಕೆಸೆಟ್ ಪರೀಕ್ಷೆ ಅಥವಾ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಪತ್ರಿಕೆ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂಥ 2020ರಿಂದ ಹಿಡಿದು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ 2013ರವರೆಗೆ ನಡೆದಂಥ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆ, ಇಲ್ಲಿಯವರೆಗೂ ನಡೆದಂಥ ಟೋಟಲಿ 2020ರಿಂದ ಹಿಡಿದು 2013ರವರೆಗೆ 12 ಪ್ರಶ್ನೆ ಪತ್ರಿಕೆಗಳು ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ತರಗತಿಗಳು ಮಾಡಲಾಗಿದ್ದಾವೆ ಫ್ರೆಂಡ್ಸ್. ಅವೆಲ್ಲವುಗಳನ್ನು ನೀವು ತಪ್ಪದೇ ನೋಡ್ಕೊಳ್ಳೇಬೇಕು. ಎಕ್ಸಾಮ್ ಹೋಗುವ ಮುಂಚೆ ಒನ್ ಟೈಮ್ ಕ್ವಿಕ್ ರಿವಿಷನ್ ಸಲುವಾಗಿ ಈ ಎಲ್ಲ ತರಗತಿಗಳು ತುಂಬ ಹೆಲ್ಪ್ಫುಲ್ ಆಗುವಂಥದ್ದು, ತುಂಬ ಯೂಸ್ಫುಲ್ ಆಗುವಂಥದ್ದು ಫ್ರೆಂಡ್ಸ್. ಈ ಎಲ್ಲ ತರಗತಿಗಳು ನೀವು ಒನ್ ಟೈಮ್ ವಾಚ್ ಮಾಡ್ಕೊಂಡಿದ್ರೆ ಯಾವ ರೀತಿಯಾಗಿ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಹಾಗೂ ಯಾವ ಆ್ಯಂಗಲಲ್ಲಿ ಯಾವೆಲ್ಲ ಟಾಪಿಕ್ಗಳನ್ನು ಕವರ್ ಮಾಡ್ಕೊಂಡಿದ್ದಾರೆ, ನಾವು ಯಾವ ರೀತಿಯಲ್ಲಿ ಸಿಲೆಬಸ್ಸಲ್ಲಿರುವ ಟಾಪಿಕ್ಗಳನ್ನು ಓದ್ತಾ ಇದ್ದೀವಿ, ಯಾವ ರೀತಿಯಾಗಿ ಕ್ವಶನ್ಸ್ ಬರ್ಬೋದು, ಹಾಗೂ ಗೌರ್ಮೆಂಟ್ ಕೀ ಆನ್ಸರಲ್ಲಿ ಯಾವೆಲ್ಲ ರೀತಿಯಾಗಿ ಕೀ ಆನ್ಸರ್ ಕೊಟ್ಟಿದ್ದಾರೆ, ನಾವು ಅಂದ್ಕೊಳ್ಳುವ ಆನ್ಸರ್ ಕರೆಕ್ಟ್ ಆಗಿದೆಯಾ ಅಥವಾ ರಾಂಗ್ ಆಗಿದೆಯಾ ಅನ್ನೋದನ್ನು ನಾವು ನೋಡ್ಕೊಳ್ಳೇಬೇಕಾಗಿರುವಂಥದ್ದು. ಹೊಂದಿಸಿ ಬರೆಯಿರಿ ಟೈಪ್ ಟೋಟಲಿ 2013ರಲ್ಲಿ ನಡೆದಂತಹ ಕ್ವಶನ್ ಪೇಪರಲ್ಲಿ ಫ್ರೆಂಡ್ಸ್ ಟೋಟಲಿ 10 ಕ್ವಶನ್ಸ್ ಕೇಳಿದ್ದಾರೆ. ಇವಾಗ ಜಾಸ್ತಿ ಕ್ವಶನ್ಸ್ ಈ ಟೈಪ್ ಕೇಳ್ತಾ ಇಲ್ಲ. ಸಿಕ್ವೆನ್ಷಿಯಲ್ ಕ್ವಶನ್ಸ್ ಕೂಡ ತಪ್ಪದೇ ಕೇಳಿದ್ದಾರೆ ಫ್ರೆಂಡ್ಸ್. ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕಾಲಾನುಕ್ರಮದ ಬಗ್ಗೆ ಆ ಎಲ್ಲ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಕೇಳಿದ್ದಾರೆ ಅಂತ ನಾವು ನೋಡ್ಕೊಳ್ಳೇಬೇಕು ಒನ್ ಟೈಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ. ಹಾಗೂ ಪ್ರೀವಿಯಸ್ ಇಯರಲ್ಲಿ ಬಂದಂಥ ಕೆಲವು ಪ್ರಶ್ನೆಗಳು ನಮಗೆ ರಿಪೀಟ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಸೊ ಹಾಗಾಗಿ ನಾವು ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒನ್ ಟೈಮ್ ನೋಡ್ಕೊಳ್ಳುವುದು ಬಹಳ ಹೆಲ್ಪ್ಫುಲ್ ಆಗುವಂಥದ್ದು. ಸೊ ಹಾಗಾಗಿ ನೀವೆಲ್ಲರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರುವಂಥ ತರಗತಿಗಳು ನೋಡ್ಕೊಳ್ಳೇಬೇಕಾಗಿರುವಂಥದ್ದು. ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಈಗಾಗಲೇ ಕರ್ನಾಟಕ ಸೆಟ್ ಪರೀಕ್ಷೆ ಅಥವಾ ಕೆಸೆಟ್ ಪರೀಕ್ಷೆಯ 2013ರಲ್ಲಿ ನಡೆದಂಥ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಿರುವ ಪೇಪರ್ 2 ಕ್ವಶನ್ ಪೇಪರ್ ಟೋಟಲಿ 50 ಕ್ವಶನ್ ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ ನೋಡ್ಕೊಂಡಿದ್ದೀವಿ. ಇವಾಗ ಸಾಲಿಡ್ ಕ್ವಶನ್ ಪೇಪರ್ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಿಸಿದಂತೆ ಪೇಪರ್ 3 ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಯಾವ ರೀತಿಯಾಗಿತ್ತು 2013ರಲ್ಲಿ ಇತಿಹಾಸ ಪ್ರಶ್ನೆ ಪತ್ರಿಕೆ, ಇವಾಗ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ನೀವು ಟ್ಯಾಲಿ ಕೂಡ ಮಾಡಿ ನೋಡ್ಕೊಳ್ಬಹುದಾಗಿದೆ. ಸೊ ಟೋಟಲಿ ಎಷ್ಟು ಕ್ವಶನ್ಸ್ ಇದ್ದಾವೆ ನೋಡ್ಕೊಳ್ಳಿ. 75 ಕ್ವಶನ್ಸ್, ಪ್ರತಿ ಪ್ರಶ್ನೆಗೆ 2 ಅಂಕಗಳು ಅಂತ ಮೆನ್ಷನ್ ಕೂಡ ಮಾಡಿರುವಂಥದ್ದು
ನೀವು ಕೂಡ ನೋಡ್ಕೊಳ್ಳೇಬೇಕು. ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿ ಉತ್ತರಿಸಲೇಬೇಕು, ಕಂಪಲ್ಸರಿ ಆಗಿರ್ತವೆ ಫ್ರೆಂಡ್ಸ್. ಯಾವ ರೀತಿಯಾಗಿ 2013ರಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಹಾಗೂ ಇವಾಗ ಯಾವ ರೀತಿಯಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡ್ತಾ ಇದ್ದಾರೆ ಅಂತ ನಾವು ಒನ್ ಟೈಮ್ ಟ್ಯಾಲಿ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾವೆಲ್ಲ ಟಾಪಿಕ್ಗಳು ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕವರ್ ಮಾಡಿದ್ದಾರೆ ಹಾಗೂ ಇವಾಗ ಯಾವ ಟಾಪಿಕ್ಗಳನ್ನು ಕವರ್ ಮಾಡ್ತಾ ಇದ್ದಾರೆ, ಯಾವುದಕ್ಕೆ ನಾವು ಜಾಸ್ತಿ ಫೋಕಸ್ ಕೊಟ್ಟು ನೋಡ್ಕೊಳ್ಬೇಕು, ನಾವು ಯಾವ ಆ್ಯಂಗಲಲ್ಲಿ ಸಿಲೆಬಸ್ಸಲ್ಲಿರುವ ಟಾಪಿಕ್ಗಳನ್ನು ಓದ್ತಾ ಇದ್ದೀವಿ, ಯಾವ ಆ್ಯಂಗಲಲ್ಲಿ ಕ್ವಶನ್ಸ್ ಬರ್ತಾ ಇದ್ದಾವೆ, ಯಾವೆಲ್ಲ ಟಾಪಿಕ್ಗಳಿಂದ ಬಹಳಷ್ಟು ಕ್ವಶನ್ಸ್ ರೈಸ್ ಆಗ್ತಾ ಇದ್ದಾವೆ, ಅದು ಎಲ್ಲವುಗಳನ್ನು ನಾವು ತಿಳ್ಕೊಳ್ಬೇಕಂತಂದರೆ ನಮಗೆ ಏನು ಬೇಕು, ಮೇನ್ ಕೆಸೆಟ್ ಪರೀಕ್ಷೆಯ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಮಗೆ ಬೇಕಾಗುತ್ತವೆ. ಈ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ನಲ್ಲಿ ಈಗಾಗಲೇ ಹಾಕಲಾಗಿದ್ದಾವೆ ಫ್ರೆಂಡ್ಸ್. ಈ ಹಳೆಯ ಪ್ರಶ್ನೆ ಪತ್ರಿಕೆಗಳ PDF ಅನ್ನು ನೀವು ಅಲ್ಲಿಂದ ಪಡ್ಕೊಳ್ಬೋದು. ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ ಲಿಂಕ್ ನಾನು ಈ ತರಗತಿಯ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಅಲ್ಲಿಂದ ನೀವು ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆ ಕೆಸೆಟ್ ಪರೀಕ್ಷೆಯ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಗೊಳ್ಳೇಬೇಕು. ಪ್ರತಿಪಾದನೆ ಮತ್ತು ಸಮರ್ಥನೆಯ ಮೇಲೆ ಕಂಪಲ್ಸರಿಯಾಗಿ ಇವಾಗ ಕೂಡ ಕ್ವಶನ್ಸ್ ಆಗ್ತಾ ಇದ್ದಾವೆ ಫ್ರೆಂಡ್ಸ್. ಈ ಯಾವ ರೀತಿಯಾಗಿ ಕ್ವಶನ್ಸ್ ಆಗ್ತಾ ಇದ್ದಾವೆ, A ಮತ್ತು R ಎರಡು ಸರಿ ಹಾಗೂ ARನ ವಿವರಣೆಯಲ್ಲ ವಿವರಣೆಯಾಗಿದೆ ಅಂತ ಈ ಟೈಪ್ ಕ್ವಶನ್ಸ್ ಬಹಳ ರೈಸ್ ಆಗ್ತಾ ಇದ್ದಾವೆ ಇತ್ತೀಚೆಗೆ. ಸೊ ಇಂಥ ಕ್ವಶನ್ಸ್ಗಳು ವೆರಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತದೆ. ಏಕೆಂದರೆ ತುಂಬ ಕನ್ಫ್ಯೂಸ್ ಆಗುವಂಥದ್ದು ಫ್ರೆಂಡ್ಸ್. ನಾವು ಎರಡೂ ಸರಿಯಾಗಿದೆ, ಎಕ್ಸ್ಪ್ಲನೇಷನ್ ಸರಿಯಾಗಿರದೇ ಇರ್ಬೋದು, ಎರಡೂ ಸರಿ ಇಲ್ಲ ಇರ್ಬೋದು, ಎಕ್ಸ್ಪ್ಲನೇಷನ್ ಸರಿಯಾಗಿರ್ಬೋದು. ಈ ರೀತಿಯಾಗಿ ಕ್ವಶನ್ಸ್ ಕೇಳಿದರೆ ನಮಗೆ ತುಂಬ ಕನ್ಫ್ಯೂಸ್ ಆಗ್ತದೆ. ಸೊ ಹಾಗಾಗಿ ಪ್ರೀವಿಯಸ್ ಇಯರಲ್ಲಿ ಯಾವೆಲ್ಲ ಶಬ್ದಗಳು ಎಲ್ಲಿ ಬರೆದಿದ್ದಾರೆ, ಏನಂತ ಕ್ವಶನ್ ಕೇಳಿದ್ದಾರೆ ಅಂತ ನಾವು ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ವೆರಿ ಕೇರ್ಫುಲಿ ಓದ್ಕೊಳ್ಬೇಕು ಅಂಥ ಕ್ವಶನ್ಸ್ಗಳನ್ನು. ಅದೇ ರೀತಿಯಾಗಿ ನಾವು ಎಕ್ಸಾಮ್ ಹಾಲಲ್ಲಿ ಹಾಟ್ ಸೀಟ್ ಆಗಿರುತ್ತದೆ ಫ್ರೆಂಡ್ಸ್. ಸ್ವಲ್ಪ ಟೆನ್ಸ್ ಆಗಿರ್ತೀವಿ. ಯಾವುದೇ ರೀತಿಯಾಗಿ ಟೆನ್ಸ್ ಆಗಿರದೆ ಯಾವ ರೀತಿಯಾಗಿ ನಾವು ಕ್ವಶನ್ ಪೇಪರ್ಗಳನ್ನು ಓದಬೇಕು ಹಾಗೂ ಆನ್ಸರ್ ಮಾಡಬೇಕು ಎನ್ನುವ ಕಲೆ ನಾವು ಇವಾಗಲೇ ತಿಳ್ಕೋಬೇಕು ಎಕ್ಸಾಮ್ ಹೋಗುವ ಮುಂಚೆನೇ. ಏಕೆಂದರೆ ಒನ್ ಟೈಮ್ ನಾವು ಆಲ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಿ ಹಾಗೂ ನಾವು ನಮ್ಮ ಓನ್ ಆಗಿ ಆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಲೇಬೇಕು ಎಕ್ಸಾಮ್ ಹೋಗುವ ಮುಂಚೆ. ತದನಂತರದಲ್ಲಿ ಎಕ್ಸಾಮ್ ಹೋಗಿದರೆ ಯಾವುದೇ ರೀತಿಯಾಗಿರುವಂಥ ಭಯ ಇರುವುದಿಲ್ಲ ಫ್ರೆಂಡ್ಸ್. ಟೆನ್ಷನ್ ಫ್ರೀ ಆಗಿ ನಾವು ಎಕ್ಸಾಮ್ ಕೊಟ್ಟರೆ ನಾವು ಫಸ್ಟ್ ಅಟೆಂಪ್ಟಲ್ಲಿಯೇ ಎಕ್ಸಾಮ್ ಕ್ಲಿಯರ್ ಆಗುವ 100% ಶ್ಯೂರಿಟಿ ಇರುತ್ತದೆ. ಸೊ ಹಾಗಾಗಿ ನಾವು ಫಸ್ಟ್ ಅಟೆಂಪ್ಟಲ್ಲಿಯೇ ನಮ್ಮ ಕೆಸೆಟ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತಂದರೆ ಸಿಲೆಬಸ್ಸನ್ನು ಚೆನ್ನಾಗಿ ಓದ್ಕೊಳ್ಬೇಕು. ನಮಗೆ ಕೊಟ್ಟಿರುವಂಥ ಸಿಲೆಬಸ್ಸಲ್ಲಿ ಯಾವೆಲ್ಲ ಟಾಪಿಕ್ಗಳಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಹಳಷ್ಟು ಒತ್ತು ನೀಡಿದ್ದಾರೆ ಅಂತ ನಾವು ತಿಳ್ಕೊಳ್ಳುವುದು ಬಹಳ ಉತ್ತಮವಾಗಿರ್ತದೆ ಫ್ರೆಂಡ್ಸ್. ಸೊ ಹಾಗಾಗಿ ಒನ್ ಟೈಮ ನೀವು 2013ರಿಂದ ಹಿಡಿದು 2021ರವರೆಗೆ ನಡೆದಂಥ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು, ನಿರ್ದಿಷ್ಟ ಪತ್ರಿಕೆಯಾದಂಥ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿರುವ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ ನೀವು ಎಲ್ಲ ಟಿಕ್ ಮಾಡಿಕೊಂಡು ಒನ್ ಟೈಮ್ ಒಂದು ಸೆಟ್ ಜೆರಾಕ್ಸ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಬೋದು. ಹಾಗೂ ಅಥವಾ ಈ ರೀತಿಯಾಗಿ ವಿಡಿಯೋ ತರಗತಿಗಳು ಕೂಡ ನೀವು ವಾಚ್ ಮಾಡ್ಕೊಳ್ಬೋದು. ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಯಾವ ರೀತಿಯಾಗಿ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸೆಟ್ ಮಾಡಿದ್ದಾರೆ, ನಾವು ನೆಕ್ಸ್ಟ್ ಬರುವಂಥ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಬರ್ಬೋದು ಅಂತ ಒಂದು ಆ್ಯಂಗಲಲ್ಲಿ ಐಡಿಯಾ ಕೂಡ ಹಚ್ಚಲು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಅಂತಂದರೆ ನಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳು ಫ್ರೆಂಡ್ಸ್. ಸೊ ನಮ್ಮ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಒನ್ ಟೈಮ್ ನಮ್ಮ ಹತ್ರ ಇಟ್ಕೊಳ್ಳೇಬೇಕಾಗಿರುವಂಥದ್ದು. ಈ ತರಗತಿಯಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ನೀವು ತಿಳ್ಕೊಂಡಿದ್ರೆ ಫ್ರೆಂಡ್ಸ್ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿರುವಂತಹ ಪೇಪರ್ 1 GK ಜನರಲ್ ನಾಲೆಜ್ಗೆ ಸಂಬಂಧಿಸಿರುವಂತಹ 2020ರಿಂದ ಹಿಡಿದು 2013ರವರೆಗೆ ನಡೆದಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳು ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ತರಗತಿಗಳು ಮಾಡಲಾಗಿದ್ದಾವೆ ಫ್ರೆಂಡ್ಸ್. ಕೆಸೆಟ್ ಪರೀಕ್ಷೆ ಬರೆಯುವ ಪ್ರತಿಯೊಬ್ಬರು ಕೂಡ ಪೇಪರ್ 1 GKಗೆ ಸಂಬಂಧಿಸಿದಂಥ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ವಿತ್ ಗೌರ್ಮೆಂಟ್ ಕೀ ಆನ್ಸರ್ ಜೊತೆಗೇ ಆ ಎಲ್ಲ ತರಗತಿಗಳು ನೋಡ್ಕೊಳ್ಳೇಬೇಕಾಗಿರುವಂಥದ್ದು ಫ್ರೆಂಡ್ಸ್. ಏಕೆಂದರೆ ನಮಗೆ ಪ್ರೀವಿಯಸ್ ಇಯರಲ್ಲಿ ಹೇಗೆಲ್ಲ ಕ್ವಶನ್ಸ್ ಸೆಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಹಾಗಾಗಿ ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಲಾಗಿದ್ದಾವೆ ಫ್ರೆಂಡ್ಸ್. ಅದನ್ನು ಕೂಡ ನೀವು ಶೇರ್ ಮಾಡ್ಬೋದು. 2013ರಲ್ಲಿ ನಡೆದಂಥ ಕೆಸೆಟ್ ಪರೀಕ್ಷೆ ಪೇಪರ್ 3ಯಲ್ಲಿ ಒಂದು ಪ್ಯಾಸೇಜ್ ಕೊಡ್ತಾ ಇದ್ದಿದ್ರು ಫ್ರೆಂಡ್ಸ್. ಆ ಪ್ಯಾಸೇಜ್ ಓದ್ಕೊಂಡು 71ನೇ ಪ್ರಶ್ನೆಯಿಂದ ಹಿಡಿದು 75ನೇ ಪ್ರಶ್ನೆವರೆಗೂ ಪ್ಯಾಸೇಜ್ ಕುರಿತಾಗಿಯೇ 5 ಪ್ರಶ್ನೆಗಳು ಕೇಳ್ತಾ ಇದ್ದಿದ್ರು.
ಇವಾಗ ಈ ಪ್ಯಾಸೇಜ್ ಬರ್ತಾ ಇಲ್ಲ ಫ್ರೆಂಡ್ಸ್. 2013ರಲ್ಲಿ ಇತಿಹಾಸ ಪತ್ರಿಕೆಯಲ್ಲಿ ನಾವು ಒಂದು ಪ್ಯಾಸೇಜನ್ನು ನೋಡ್ಕೊಳ್ಬಹುದು. ಈ ಪ್ಯಾಸೇಜ್ ಚೆನ್ನಾಗಿ ಓದ್ಕೊಂಡಿದ್ರೆ ನಮಗೆ 10 ಮಾರ್ಕ್ಸ್ ಈಸಿಯಾಗಿ ಸಿಗುವಂಥ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಪ್ಯಾಸೇಜನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಬೇಕು. ಹಾಗೂ ಪ್ಯಾಸೇಜಲ್ಲಿ ಕೊಟ್ಟಿರುವಂಥ ಆನ್ಸರೇ ನಾವು ಆನ್ಸರ್ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ನಮ್ಮ ಓನಾಗಿ ಆನ್ಸರ್ ಮಾಡಬಾರ್ದು. ಯಾವ ರೀತಿಯಾಗಿ ಕ್ವಶನ್ಸ್ ಕೇಳಿದ್ದಾರೆ ಪ್ಯಾಸೇಜಿಂದ ಅಂತ ನಾವು ನೋಡ್ಕೊಳ್ಳೇಬೇಕು ಪ್ರೀವಿಯಸ್ ಇಯರಲ್ಲಿ. ಸೊ ಅವೆಲ್ಲವೂ ಕೂಡ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ, ಅದನ್ನು ಕೂಡ ನೋಡ್ಕೊಳ್ಳಿ. ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂಥ ಪೇಪರ್ 1 GKಗೆ ಸಂಬಂಧಿಸಿರುವಂತಹ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ತರಗತಿಗಳು ಕೂಡ ಇದ್ದಾವೆ ಫ್ರೆಂಡ್ಸ್. ನಿರ್ದಿಷ್ಟ ಪತ್ರಿಕೆಗಳಾದ ಕನ್ನಡ ವಿಷಯಕ್ಕೆ ಸಂಬಂಧಿಸಿರುವಂಥ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ವಿಡಿಯೋ ತರಗತಿಗಳು ಇದ್ದಾವೆ. ಆನಂತರದಲ್ಲಿ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ, ಆನಂತರದಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಕೂಡ ನೀವು ನೋಡ್ಕೊಳ್ಬಹುದು. ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ತರಗತಿಗಳು ಕೂಡ ಇದ್ದಾವೆ ಫ್ರೆಂಡ್ಸ್. ನೆಕ್ಸ್ಟ್ ಮುಂಬರುವ ತರಗತಿಗಳಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಕೀ ಆನ್ಸರ್ಸ್ ಯಾವ ತರಗತಿಗಳು ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಫ್ರೆಂಡ್ಸ್. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದರ ಮುಖಾಂತರ ನಾವು ಮಾಡುವಂಥ ಪ್ರತಿಯೊಂದು ತರಗತಿಗಳ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತದೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.